ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬಳ್ಳಾರಿಯ ಬೀಮ್ಸಲ್ಲಿ ಕಲಿಕೆಗೆ ಮೃತದೇಹಗಳ ಕೊರತೆ. ಪ್ರತಿ ವರ್ಷ ಅಧ್ಯಯನಕ್ಕೆ ಬೇಕು 20 ಮೃತದೇಹ. ಸದ್ಯ 6 ಮೃತದೇಹ ಮಾತ್ರ ಲಭ್ಯ. ಬಳ್ಳಾರಿಯ ಬೀಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಂಗರಚನಾ ಶಾಸ್ತ್ರ ಬೋಧಿಸಲು ಮೃತದೇಹಗಳ ಕೊರತೆ ಕಾಡುತ್ತಿದೆ. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಮೃತದೇಹಗಳು ಸಿಗದೇ ಇರುವುದು ತೊಂದರೆಯಾಗಿದೆ. ಭಾರತೀಯ ವೈದ್ಯಕೀಯ ಮಂಡಳಿಯ ನಿಯಮಗಳ ಪ್ರಕಾರ MBBSನ 10 ವಿದ್ಯಾರ್ಥಿಗಳಿಗೆ ಅಧ್ಯಯನ ಸಂಶೋಧನೆ ಉದ್ದೇಶಕ್ಕೆ ಕನಿಷ್ಠ 1 ಮೃತದೇಹ ಬೇಕು. ಆದರೆ ವಿಮ್ಸ್ನಲ್ಲಿ ಲಭ್ಯವಿರುವ ಮೃತದೇಹಗಳ ಸಂಖ್ಯೆ ಕೇವಲ 6 ಮಾತ್ರ. ವಿಮ್ಸ್ನಲ್ಲಿ ಪ್ರತಿ ವರ್ಷ 200 ವಿದ್ಯಾರ್ಥಿಗಳು MBBSಗೆ ಪ್ರವೇಶ ಪಡೆದುಕೊಳ್ಳುತ್ತಾರೆ. ಇದಕ್ಕೆ ಪ್ರತಿಯಾಗಿ ಕನಿಷ್ಠ 20 ಮೃತದೇಹಗಳು ಅಧ್ಯಯನಕ್ಕೆ ಇರಬೇಕಾಗಿತ್ತು. ಆದರೆ ಸದ್ಯ 6 ಮೃತದೇಹಗಳಷ್ಟೇ ಇವೆ. 14 ಮೃತದೇಹಗಳು ಬೇಕಾಗಿವೆ. ಇದರಿಂದ ಆಳ ಅಧ್ಯಯನ ಸಂಶೋಧನೆಗೆ ತೊಡಕಾಗುತ್ತದೆ ಎಂದು ವೈದ್ಯರು ತಿಳಿಸಿದ್ದಾರೆ. MBBS ವಿದ್ಯಾರ್ಥಿಗಳಿಗೆ ಅಂಗರಚನಾ ಶಾಸ್ತ್ರದ ಅಧ್ಯಯನ ಬಹಳ ಮಹತ್ವದ್ದಾಗಿದೆ. ಮನುಷ್ಯನ ದೇಹದ ಪ್ರತಿಯೊಂದು ಅಂಗದ ಬಗ್ಗೆ ವಿವರಿಸಿ ಜ್ಞಾನ ನೀಡಲಾಗುತ್ತದೆ. ಮೃತದೇಹಗಳ ಕೊರತೆ ಉಂಟಾದರೆ ವಿದ್ಯಾರ್ಥಿಗಳ ಓದಿನ ಮೇಲೆ ಪರಿಣಾಮ ಉಂಟಾಗುತ್ತದೆ. ಸರ್ಕಾರಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ದಾನಿಗಳು ಮುಂದೆ ಬಂದು ದೇಹದಾನದ ವಾಗ್ದಾನ ನೀಡಬೇಕು ಎಂದಿದ್ದಾರೆ. ವಿಮ್ಸ್ಗೆ 2022ರಲ್ಲಿ 1, 2023ರಲ್ಲಿ 2, 2024ರಲ್ಲಿ 2 ಸೇರಿ ಈ 3 ವರ್ಷಗಳಲ್ಲಿ ಒಟ್ಟು 5 ಮೃತದೇಹಗಳು ಬಂದಿವೆ ಎಂದು ಸರ್ಕಾರವೇ ನೀಡಿರುವ ದಾಖಲೆಗಳಿಂದ ಗೊತ್ತಾಗಿದೆ. ರಾಜ್ಯದಲ್ಲಿ ಮೃತದೇಹಗಳ ತೀವ್ರ ಕೊರತೆ ಎದುರಿಸುತ್ತಿರುವ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಪೈಕಿ ವಿಮ್ಸ್ 2ನೇ ಸ್ಥಾನದಲ್ಲಿದೆ. ಮೊದಲ ಸ್ಥಾನದಲ್ಲಿ ಕೊಡಗಿನ ವೈದ್ಯಕೀಯ ಸಂಸ್ಥೆ ಇದೆ. ಅಲ್ಲಿ 15 ಮೃತದೇಹಗಳ ಕೊರತೆ ಇದೆ ಎಂದು ತಿಳಿದು ಬಂದಿದೆ. ಗದಗ್ನಲ್ಲಿ 10, ಬೀದರ್, ಚಿಕ್ಕಬಳ್ಳಾಪುರ, ಹಾವೇರಿಯಲ್ಲಿ ತಲಾ 9, ಹಾಸನ, ಚಿಕ್ಕಮಗಳೂರಿನಲ್ಲಿ 7 ಹಾಗೂ ಕೊಪ್ಪಳದ ವೈದ್ಯಕೀಯ ಸಂಸ್ಥೆಯಲ್ಲಿ 6 ಮೃತದೇಹಗಳ ಕೊರತೆ ಇದೆ ಎಂದು ವೈದ್ಯಕೀಯ ಶಿಕ್ಷಣ ಇಲಾಖೆ ಮೂಲಗಳಿಂದ ತಿಳಿದು ಬಂದಿದೆ. ಆಗಾಗ ದಾನದಲ್ಲಿ ಬಳ್ಳಾರಿ ದೇಶದಲ್ಲೇ ಮುಂಚೂಣಿಯಲ್ಲಿರುವ ಜಿಲ್ಲೆಯಾಗಿದೆ. ಸುಮಾರು 7,839 ವಿವಿಧ ರೀತಿಯ ಅಂಗಾಂಗ ದಾನಕ್ಕೆ ಬಳ್ಳಾರಿಯ ನಾಗರಿಕರು ಪ್ರತಿಜ್ಞೆ ಮಾಡಿದ್ದಾರೆ. ಅದೇ ಕಾಳಜಿಯನ್ನು ದೇಹದಾನದ ವಿಚಾರದಲ್ಲೂ ಪ್ರದರ್ಶಿಸಬೇಕಾದ ಅಗತ್ಯವಿದೆ ಎನ್ನುತ್ತಾರೆ ವಿಮ್ಸ್ ವೈದ್ಯರು. ಆ್ಯಕ್ಚುಲಿ ನಾನು ಮಾತಾಡ್ತಿರೋದೇನು ಅಂತಂದರೆ, ದೇಹದಾನ ಮಾಡುವುದು ನಮ್ಮ ಸ್ಟೂಡೆಂಟ್ಸಿಗೆ ಭಾಳ ಇಂಪಾರ್ಟೆಂಟ್. ಯಾಕೆಂತಂದರೆ ಸುಮ್ಮನೆ ಬಾಡಿನ ಡೆತ್ ಆದಮೇಲೆ ಮಣ್ಣಲ್ಲಿ ಉಣೋದು ಬದಲು ದಯವಿಟ್ಟು ನಮ್ಮ ಡಿಪಾರ್ಟ್ಮೆಂಟಿಗೆ ದಾನ ಮಾಡಿದ್ರೆ ಅದನ್ನು ಸ್ಟೋರ್ ಮಾಡಿ ನಮ್ಮ ಸ್ಟೂಡೆಂಟ್ಸಿಗೆ ಡಿಸೆಕ್ಷನ್ ಮಾಡೋಕ್ಕೆ ಕೊಡ್ತೀವಿ. ಅದರಿಂದ ನಮ್ಮ ಹುಡುಗರು ಕಲಿಯೋಕ್ಕೆ ಭಾಳ ಅನುಕೂಲ ಆಗುತ್ತೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋ ನೋಡಿ ದಯವಿಟ್ಟು ದಾನ ಮಾಡಲಿಕ್ಕೆ ದಾನ ಮಾಡಿ. ಅದರಿಂದ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಜಿಲ್ಲೆಯ ಸುತ್ತಮುತ್ತ ಇರೋ ಹುಡುಗರು ಇಲ್ಲಿರೋದು ಅವರಿಗೆ ಡಿಸೆಕ್ಷನ್ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ಮುಗಿಸ್ತೇನೆ. ದೇಹ ರಚನೆ ಬಗ್ಗೆ ಅರಿಯಲು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮೃತದೇಹಗಳು ಅತ್ಯಗತ್ಯ. ಸಮಾಜದಲ್ಲಿ ದೇಹದಾನದ ಕುರಿತು ಅರಿವು ಮೂಡಿಸುವ ಕಾರ್ಯ ಆಗಬೇಕಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.